ನಮಸ್ಕಾರ ಸ್ನೇಹಿತರೆ, ಶ್ರೀ ಅಸಾಮಾನ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮಗೆಲ್ಲ ಇವತ್ತು ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಈಗ ಅದರಲ್ಲೂ ಇತ್ತೀಚೆಗಂತೂ ಧರ್ಮಸ್ಥಳದ ಒಂದು ಹೆಣ್ಣು ಮಗಳ ವಿಷಯ ಸೋಷಿಯಲ್ ಮೀಡಿಯಾದ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ತುಂಬ ಜಾಸ್ತಿನೇ ಸದ್ದು ಮಾಡ್ತಿದೆ. ಸದ್ಯಕ್ಕೆ ನಾನು ಕೂಡ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಆ ಹೆಣ್ಣು ಮಗಳ ವಿಷಯನ ಮಾತಾಡುವಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವಾಲಯದ ವಿಚಾರವಾಗಿ ಅದನ್ನು ಬೇರೆ ಧರ್ಮದವರು ನಡೆಸ್ತಾ ಇದ್ದಾರೆ, ಅಂದರೆ ಜೈನ ಧರ್ಮದವರು ನಡೆಸ್ತಾ ಇದ್ದಾರೆ. ಅದನ್ನು ಹಿಂದೂಗಳು ವಾಪಸ್ ಪಡಿಬೇಕು ಅಂತ ತುಂಬ ಜನ ಯೂಟ್ಯೂಬ್ ಮತ್ತು ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತಿದ್ದಾರೆ. ಸರಿ, ಎಲ್ಲರಿಗೂ ಅವರವರ ಅಭಿಪ್ರಾಯ ವ್ಯಕ್ತಪಡಿಸೋ ಅಥವಾ ಮಾತಾಡೋ ಹಕ್ಕನ್ನು ಈ ದೇಶದ ಕಾನೂನು ಕೊಟ್ಟಿದೆ. ಈಗ ನಾನು ಕೂಡ ಒಂದು ವಿಚಾರವನ್ನು ನಿಮಗೆ ತಿಳಿಸೋಕೆ ಅಥವಾ ನನಗೆ ಅದರ ಬಗೆಯಾಗಿ ಇರುವ ಅನಿಸಿಕೆಯನ್ನು ಹೇಳಿಕೊಳ್ಳೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಧರ್ಮಸ್ಥಳವನ್ನು ಹಿಂದೂಗಳು ಪಡಿಬೇಕು ಅನ್ನೋರು ಮುಜರಾಯಿ ಇಲಾಖೆ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರೋ ಸುಮಾರು 35,000 ಹಿಂದೂ ದೇವಾಲಯಗಳು ಅವರ ಅಡಿಯಲ್ಲಿ ಬಂದರೂ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾಕೆ? ಅಯ್ಯೋ, ಸರ್ಕಾರ ಥರ ನಡೆಸ್ತಾ ಇರೋದು, ನಡೆಸಲಿ ಬಿಡಿ ಅಂತ ಅಂತೀರಾ. ಆಯ್ತಪ್ಪ, ನಾಳೆ ಯಾವುದೋ ಒಂದು ಸರ್ಕಾರ ಬರುತ್ತೆ, ಬಂದಂತಹ ಸರ್ಕಾರ ಬೇರೆ ಧರ್ಮದವ್ರನ್ನ ಮುಜರಾಯಿ ಇಲಾಖೆಗೆ ಮಂತ್ರಿ ಮಾಡುತ್ತೆ, ಅಥವಾ ಇನ್ನೂ ಮುಂದೆ ಹೋಗಿ ಈ ರಾಜ್ಯಕ್ಕೆ ಮುಂದೊಂದು ದಿನ ಬೇರೆ ಧರ್ಮದವರೇ ಮುಖ್ಯಮಂತ್ರಿ ಆಗ್ತಾರೆ. ಆಗ ಆ ಮುಖ್ಯಮಂತ್ರಿ ತನಗೆ ಬೇಕಾದ ಹಾಗೆ ದೇವಸ್ಥಾನದ ಆಡಳಿತ ನಡೆಸ್ತಾನೆ, ತನಗೆ ಬೇಕಾದಂತೆ ಕೆಲವು ಆಡಳಿತದಲ್ಲಿ ಬದಲಾವಣೆ ಮಾಡ್ತಾನೆ. ಆಗ ಕೆಲವರು ಏನು ಹೇಳ್ತಾ ಇದ್ದಾರೋ, ಧರ್ಮಸ್ಥಳದ ವಿಚಾರವನ್ನು ಜೈನರು ನಡೆಸ್ತಾ ಇರೋದು ವಿಚಾರವನ್ನು ಇಟ್ಕೊಂಡು ಏನು ಹೇಳ್ತಾ ಇದ್ದೀರೋ, ಅನ್ಯ ಧರ್ಮೀಯರು ಹಿಂದೂ ದೇವಸ್ಥಾನವನ್ನು ನಡೆಸಬಾರ್ದು ಅನ್ನೋ ವಾದಕ್ಕೆ ಜಾಗ ಎಲ್ಲಿರುತ್ತೆ? ಆ ಮಾತಿಗೆ ಆ ಕಾಲಕ್ಕೆ ಬೆಲೆಯನ್ನು ಕೂಡ ಯಾರು ಕೊಡ್ತಾರೆ? ಸರಿ ಸ್ನೇಹಿತರೆ, ಈಗ ನೀವು ಕೇಳಬಹುದು, ಅದೇಗೆ ಅವ್ರಿಷ್ಟ ಬಂದಂಗೆ ಮಾಡೋಕ್ಕಾಗುತ್ತೆ ಅಂತ. ಅದಕ್ಕೂ ನಿಮಗೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಈಗಿರುವ ನಮ್ಮ ಕಾಂಗ್ರೆಸ್ ಸರ್ಕಾರ, ಅಂದರೆ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ಫೆಬ್ರವರಿ ತಿಂಗಳಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಹೊರಟಿತ್ತು. ಆ ಕಾಯ್ದೆ ಹೆಸರು ಬಂದು ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಬಿಲ್. ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಬಿಲ್ ಅಂದರೆ ಏನಪ್ಪಾ ಅಂದರೆ, 1 ಕೋಟಿಗೂ ಮೀರಿ ಅಧಿಕ ಆದಾಯವನ್ನು ಯಾವ ದೇವಸ್ಥಾನ ತಂದುಕೊಡುತ್ತೋ ಆ ದೇವಸ್ಥಾನದ ಆದಾಯದಲ್ಲಿ 10% ದುಡ್ಡನ್ನು, 10% ದುಡ್ಡನ್ನು ಅವರು ಒಂದು ಫಂಡ್ ಅಂತ ಮಾಡ್ತಾರೆ. ಅವರು ಒಂದು ಸಂಸ್ಥೆಯನ್ನು ನೇಮಿಸ್ತಾರೆ, ಆ ಸಂಸ್ಥೆಗೆ ವರ್ಗಾವಣೆ ಮಾಡಬೇಕಾಗುತ್ತೆ. ಮತ್ತು 5% ಆದಾಯವನ್ನು 10 ಲಕ್ಷದಿಂದ 1 ಕೋಟಿ ಆದಾಯ ಇರೋ ದೇವಸ್ಥಾನದಿಂದ ತಗೊಂಡು ಆ ಫಂಡ್ಗೆ ಕೊಡಬೇಕಾಗುತ್ತೆ. ಮತ್ತು ಆ ಫಂಡ್ಗೆ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಗೆ ಯಾವುದೇ ಧರ್ಮದವ್ರನ್ನ ಬೇಕಿದ್ರೂ ನೇಮಿಸ್ಬೋದು. ಮತ್ತು ಆ ಕಮಿಟಿಯಲ್ಲಿರೋ ಫಂಡಲ್ಲಿ ಯಾವುದೇ ಅನ್ಯ ಧರ್ಮಕ್ಕೆ ಆಗಲಿ ಯಾವುದೇ ಸಂಸ್ಥೆಗೆ ಆಗಲಿ ದುಡ್ಡನ್ನು ವರ್ಗಾವಣೆ ಮಾಡ್ಕೋಬಹುದು ಅಂತ ಒಂದು ಬಿಲ್ ಪಾಸ್ ಮಾಡೋಕ್ಕೆ ಹೊರಟಿತ್ತು. ಆದರೆ ನಮ್ಮ ಗೌರವಾನ್ವಿತ ಗವರ್ನರ್, ರಾಜ್ಯಪಾಲರು ಅಂತ ಏನು ಹೇಳ್ತೀವಿ, ಅವರು ಸರಿ, ಈ ಕಾನೂನನ್ನು ನೀವು ಎಲ್ಲ ಧರ್ಮದ ಆಧ್ಯಾತ್ಮಿಕ ಕೇಂದ್ರಗಳು ಎಲ್ಲದಕ್ಕೂ ಮಾಡಿದ್ರೆ ನಾನು ಸಹಿ ಮಾಡ್ತೀನಿ, ಅಲ್ಲಿ ಇಲ್ಲ ಅಂದರೆ ನಾನು ಮಾಡಲ್ಲ ಅಂತ ಆ ಕರ್ತನ ವಾಪಸ್ ಕಳಿಸಿದ್ದಾರೆ ಸ್ನೇಹಿತರೆ. ಈಗ ನಿಮಗೆ ಒಂದು ಅರ್ಥ ಆಗಬೇಕು, ಏನು ಅಂದರೆ, ಸರ್ಕಾರಗಳು ತಮಗೆ ಬೇಕಾದಂತೆ ಈ ದೇವಸ್ಥಾನಗಳ ಆಡಳಿತದ ಕಾನೂನನ್ನು ಆಗಲಿ ಇನ್ನೊಂದೇನೇ ಆಗಲಿ ಬದಲಾಯಿಸ್ಕೋಬಹುದು, ಅವರಿಗೆ ಹೇಗೆ ಬೇಕೋ ಹಾಗೆ ತಿದ್ದುಪಡಿ ಮಾಡ್ಕೋಬಹುದು ಅಂತ. ಅದಕ್ಕೆ ಈ ವಿಚಾರವನ್ನು ನಾನು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಸ್ನೇಹಿತರೆ. ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಬರೋದಾದರೆ, ಧರ್ಮಸ್ಥಳ ಅನ್ನೋ ಒಂದೇ ಒಂದು ದೇವಾಲಯದಿಂದ ಬರೋ ಆದಾಯದಿಂದ 10 ಶಾಲೆಗಳು, PU ಮತ್ತು ಡಿಗ್ರಿ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜು ಮತ್ತು ಆಯುರ್ವೇದಿಕ್ ಕಾಲೇಜು ಜೊತೆಗೆ ಹಾಸ್ಪಿಟಲ್ಗಳನ್ನ ಕಟ್ಟಿ ಅದನ್ನು ಅಭಿವೃದ್ಧಿ ಮಾಡಿ ನಡೆಸ್ಕೊಂಡು ಹೋಗ್ಬೋದು ಅನ್ನೋದಾದರೆ, ಮತ್ತೆ ಜೊತೆಗೆ ಧರ್ಮಸ್ಥಳ ಸ್ವಸಹಾಯ ಸಂಘ ಅಂತ ಕಟ್ಕೊಂಡು ರಾಜ್ಯಾದ್ಯಂತ ಅದನ್ನು ಬೆಳೆಸ್ತಾ ಆ ಒಂದು ಸಂಘದ ಮುಖಾಂತರ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡಬಹುದು, ಮತ್ತು ಒಂದು ದೇವಾಲಯದ ಅಭಿವೃದ್ಧಿಯನ್ನು ಸಮಗ್ರವಾಗಿ ಮಾಡಬಹುದು ಅನ್ನೋದಾದರೆ, ಕೇವಲ ಒಂದು ದೇವಸ್ಥಾನದಿಂದ ಇಷ್ಟೆಲ್ಲ ಸಾಧ್ಯ ಆಗುತ್ತೆ ಅನ್ನೋದಾದರೆ, ಸುಮಾರು ಈ ರಾಜ್ಯದಲ್ಲಿರುವ ಸುಮಾರು 35,000 ಸರ್ಕಾರಿ ದೇವಸ್ಥಾನಗಳಿಂದ, ಇಲ್ಲಿ ನಾನು ಸರ್ಕಾರಿ ದೇವಸ್ಥಾನಗಳಿಂದ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ದೇವಸ್ಥಾನಗಳಿಗೆ ನಾನು ಸರ್ಕಾರಿ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ 35,000 ದೇವಸ್ಥಾನಗಳಿಂದ ಬರೋ ಆದಾಯದಿಂದ ಈ ರಾಜ್ಯವನ್ನೇ ಆಗಲಿ ದೇವಸ್ಥಾನಗಳನ್ನೇ ಆಗಲಿ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅಂತ ಒಮ್ಮೆ ಯೋಚಿಸಿ ಸ್ನೇಹಿತರೆ. ಆದರೆ ನಮ್ಮನ್ನಾಳು ಯಾವುದೇ ಸರ್ಕಾರಗಳು ಅದನ್ನು ಯಾವುದು ಮಾಡದೆ, ಶಾಲೆ ಮತ್ತು ಈ ಕಾಲೇಜ್ಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ ಅವ್ರು ತಗೊಂಡಿರೋ ಮಾರ್ಕ್ಸ್ಗೆ ತಕ್ಕಂಗೆ A ಗ್ರೇಡ್, B ಗ್ರೇಡ್ ಮತ್ತು C ಗ್ರೇಡ್ ಅಂತ ಕೊಡಲ್ವಾ, ಹಾಗೆ ಯಾವ ದೇವಸ್ಥಾನದಿಂದ ಕೋಟಿ ಆದಾಯ ಬರುತ್ತೋ, ಕೋಟಿ ಮೀರಿ ಆದಾಯ ಬರುತ್ತೋ ಅದನ್ನು A ಗ್ರೇಡ್ಗೆ ಸೇರಿಸಿದ್ದಾರೆ, ಪರವಾಗಿಲ್ಲ ಅನ್ನೋ ದೇವಸ್ಥಾನಗಳನ್ನ B ಗ್ರೇಡ್ಗೆ ಸೇರಿಸಿದ್ದಾರೆ.
ಮತ್ತು ಆದಾಯ ಸ್ವಲ್ಪ ಕಮ್ಮಿ ಇದೆ ಅನ್ನೋ ದೇವಸ್ಥಾನಗಳನ್ನ ಸಿ ಗ್ರೇಡ್ ಅಂತ ಕೊಟ್ಟು ದೇವಾಲಯಗಳನ್ನು ಮಿನಿ ಟ್ಯಾಕ್ಸ್ ಆಫೀಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಯಾಕಪ್ಪ ನಾನು ಈ ಸರ್ಕಾರಿ ದೇವಾಲಯಗಳನ್ನು ಟ್ಯಾಕ್ಸ್ ಆಫೀಸ್ ಅಂತ ಅಂತಿದ್ದೀನಿ ಅಂದರೆ, ನೀವು ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ಯಾವುದೇ ದೇವಸ್ಥಾನಕ್ಕೆ ಮೊದಲು ಎಂಟ್ರಿ ಕೊಡ್ತಿದ್ದಂಗೆ ನೀವು ಕಷ್ಟಪಟ್ಟು ದುಡಿದು ತಗೊಂಡಿರೋ ಕಾರು ಅಥವಾ ಬೈಕ್ಗೂ ಪ್ರವೇಶ ಶುಲ್ಕ ಅಂತ ಕಟ್ಟಬೇಕು, ಪಾರ್ಕಿಂಗ್ ಚಾರ್ಜ್ ಅಂತ ಕಟ್ಟಬೇಕು. ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಕೆ ಮುಂಚೆ ಒಂದು ಚಪ್ಪಲಿ ಬಿಡೋಕೆ ಅಂತ ಒಂದು ಜಾಗ ಇರುತ್ತೆ, ಅಲ್ಲೋದ್ರೆ ಅಲ್ಲೂ ಕೂಡ 5-10 ಕೇಳ್ತಾರೆ. ಅಯ್ಯೋ ಇದು ಬೇರೆ ಈಗಲೇ ಅರ್ಜೆಂಟ್ ಆಗಬೇಕಾ ಅಂದ್ಕೊಂಡು 1-2 ಹೋದರೆ ಅಲ್ಲೂ ಕೂಡ ಚಿಲ್ಲರೆ ಕೊಟ್ಟರೆ ಮಾತ್ರ ನಮ್ಮ ಬಾಧೆ ತೀರಿಸ್ಕೊಂಡು ಆಚೆ ಬರೋಕ್ಕಾಗೋದು. ಇಲ್ಲಿ ಎಲ್ಲದಕ್ಕೂ ವಾರ್ಷಿಕ ಟೆಂಡರ್ ಅಂತ ಕೊಟ್ಟು ಅದರಲ್ಲೂ ದುಡ್ಡು ಮಾಡ್ತೀವಿ ನಮ್ಮ ಸರ್ಕಾರಗಳು. ಕನಿಷ್ಠ ನಮ್ಮ ಭಕ್ತಾದಿಗಳಿಗೆ ಇಂತಹ ಸೌಕರ್ಯಗಳನ್ನು ಉಚಿತವಾಗಿ ಕೊಡದೇ ಇದ್ಮೇಲೆ ಇಷ್ಟು ಆದಾಯ ತಂದುಕೊಡೋ ನಮ್ಮ ಜನಗಳಿಗೆ ಈ ಸರ್ಕಾರ ಕೊಡೋದಾದ್ರೂ ಏನು, ಸುಲಭವಾಗಿ ಸಿಗೋ ಸವಲತ್ತಾದ್ರೂ ಏನು ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ, ಅದರಲ್ಲಿ ನನಗೆ ಮೊದಲು ಕಣ್ಣಿಗೆ ಕಾಣಿಸೋದು ಒಂದೇ ಸ್ನೇಹಿತರೆ, ದೊಡ್ಡ ದೊಡ್ಡ ಸ್ಟೇನ್ಲೆಸ್ ಸ್ಟೀಲ್ ಹುಂಡಿಗಳು ಮಾತ್ರ. ಅಯ್ಯೋ ನೀ ಸುಮ್ಮನೆ ಇರಪ್ಪ, ನನಗೆ ಈ ಸರ್ಕಾರಿ ಕಚೇರಿಗೆ ಹೋಗಿ ಒಂದು ಪತ್ರ ತಗೊಳ್ಳೋಕ್ಕೆ ಬರಲ್ಲ, ಇನ್ನು ಇದೆಲ್ಲ ಪ್ರಶ್ನೆ ಮಾಡೋಕ್ಕಾಗುತ್ತಾ, ಅವೆಲ್ಲ ನಮಗೆ ಗೊತ್ತಾಗಲ್ಲ ಬಿಡು ಅಂತ ನೀವು ಅನ್ಬೋದು. ಹೌದು ಸ್ನೇಹಿತರೆ, ನಮಗೇನು ಗೊತ್ತಾಗಲ್ಲ. ಯಾಕೆಂದರೆ ನಮಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಜನಿ ಗೋರಿ ಎಷ್ಟು ಸಾರಿ ಬಂದು ಇಲ್ಲಿಂದ ದೋಚ್ಕೊಂಡು ಹೋದ್ರು. ಡಚ್ಚರು, ಫ್ರೆಂಚರು, ಬ್ರಿಟಿಷರು, ಪೋರ್ಚುಗೀಸರು ಇವರೆಲ್ಲ ಹೇಗೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಿ ಈ ದೇಶವನ್ನು 100 ವರ್ಷ ಆಳಿದ್ರು ಅಂತ ಹೇಳ್ಕೊಟ್ಟಿದ್ದಾರೋ, ಅದರಲ್ಲಿ ಕಾಲು ಭಾಗವಾದಷ್ಟನ್ನಾದರೂ ಈ ದೇಶದ ಸಂವಿಧಾನ ಅಂದ್ರೇನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದರಲ್ಲಿರೋ ವಿಧಿಗಳ ಬಗ್ಗೆ ಮತ್ತು ಈ ದೇಶದ ಕಾನೂನಿನ ಬಗ್ಗೆ ನಮಗೆ ತಿಳಿಸಿಲ್ಲ. ಹಾಗೇನಾದರೂ ತಿಳಿಸಿದರೆ ನಾವು ಇಷ್ಟೊಂದು ದಡ್ರ ಆಗ್ತಿರ್ಲಿಲ್ಲ. ಯಾಕೆ ನಮ್ಮನ್ನ ಈ ಥರ ದಡ್ರಾಗಿ ಮಾಡಿದ್ದಾರೆ ಅಂದರೆ, ರಾಜಕಾರಣಿಗಳಿಗೆ ಅದು ಕಷ್ಟ ಆಗುತ್ತೆ, ಅದಕ್ಕೆ ನೀವು ಆಳಿಸ್ಕೊಳ್ಳಿ ಸಾಕು ಅಂತ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಆ ಘೋರ ವಿಷಯದ ಬಗ್ಗೆ ಮಾತಾಡೋಕೆ ಹೋದರೆ ಟೈಮು ಸಾಲಲ್ಲ. ಸೊ ಆ ವಿಷಯನ ಅಲ್ಲಿಗೆ ಬಿಟ್ಟು ನಾನು ನನ್ನ ವಿಚಾರನ ಮುಂದುವರಿಸ್ಕೊಂಡು ಹೋಗ್ತೀನಿ. ಈ ಸರ್ಕಾರಿ ದೇವಸ್ಥಾನಗಳೆಂಬ ಮಿನಿ ಟ್ಯಾಕ್ಸ್ ಆಫೀಸ್ಗಳ ಬಗ್ಗೆ ಮಾತಾಡೋದಾದರೆ ನಮಗೆ ಕಣ್ಣಿಗೆ ಬೀಳೋದೇ ಹುಂಡಿ ಕಾಸು. ನಾವು ಈ ವಿಷಯದಲ್ಲಿ ಎಷ್ಟು ಪೆದ್ದ ಮುಗ್ಧರು ಅಂದರೆ, ಕಣ್ಣಿಗೆ ಕಾಣಿಸೋ ಕಾಯಕ್ಕೆ ಅಯ್ಯೋ ಪಾಪ ಅನ್ಕೋತೀವಿ, ಆದರೆ ಒಳಗಡೆ ಇರೋ ಕ್ಯಾನ್ಸರ್ ಗಡ್ಡೆ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲ್ಲ. ಪ್ರತಿ ತಿಂಗಳಿಗೊಮ್ಮೆನೋ ಅಥವಾ ಇಂತಿಷ್ಟು ದಿನಕ್ಕೊಮ್ಮೆ ಅಂತ ಎಣಿಸಿ ಕೊಡೋ ಲೆಕ್ಕ, ಆ ಹುಂಡಿ ಕಾಸಿನ ಲೆಕ್ಕ ಮಾತ್ರ ನಮಗೆ ಗೊತ್ತಾಗುತ್ತೆ. ಆದರೆ ಇದು ಇಷ್ಟಕ್ಕೆ ಮುಗಿಯೋ ವಿಚಾರ ಅಲ್ಲ ಸ್ನೇಹಿತರೆ. ಈಗ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ತುಂಬ ರಶ್ ಇರೋ ಸಂದರ್ಭದಲ್ಲಿ ಕೆಲಸ ಇದೆ, ಬೇಗ ಹೊರಡಬೇಕು ಅಂತ ಸ್ಪೆಷಲ್ ಎಂಟ್ರಿಗೆ 500, 250, 1000 ಈಗ ಏನು ಒಂದು ಅವರು ಆ ಹಣವನ್ನು ಅವರು ನಿಗದಿಪಡಿಸಿರ್ತಾರೋ ಆ ದುಡ್ಡು ಕೊಟ್ಟು ನಾವು ಹೋಗ್ತೀವಿ. ಆ ದುಡ್ಡೇ ವಾರ್ಷಿಕವಾಗಿ ಎಷ್ಟು ಕೋಟಿ, ಎಷ್ಟು 100,000 ಕೋಟಿ ಆಗ್ಬೋದು ಅಂತ ನೀವು ಯೋಚನೆ ಮಾಡಿ ಸ್ನೇಹಿತರೆ. ಇನ್ನು ಪ್ರಸಾದ ಮಾರಾಟದಿಂದ, ಮುಡಿ ಸೇವೆಯಿಂದ, ಮುಡಿ ಕೊಟ್ಟಿರೋ ಕೂದಲಿಂದ, ಪಾರ್ಕಿಂಗ್ ಟೆಂಡರ್ನಿಂದ ಹೇಳ್ತಾ ಹೋದರೆ ಮುಗಿಯಲ್ಲ ಸ್ನೇಹಿತರೆ. ಉದಾಹರಣೆಗೆ ಹೇಳ್ತೀನಿ ಕೇಳಿ. ನಮ್ಮ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ಚಿನ್ನದ ತೇರನ್ನು ದೇವಸ್ಥಾನದ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿಸ್ತಾರೆ. ಅದಕ್ಕೆ ನಮ್ಮ ಜನಗಳು 3,001 ರೂಗಳನ್ನು ಕಟ್ಟಿ ಟಿಕೆಟ್ ಪಡಿತಾರೆ. ಹೀಗೆ ಪ್ರತಿದಿನ 100 ಮತ್ತು ವಾರದ ದಿನಗಳಲ್ಲಿ ಹಾಗೂ ವಿಶೇಷ ದಿನಗಳಲ್ಲಿ ಇದು ಸಾವಿರಾರು ಜನಗಳನ್ನು ಕೂಡ ಮೀರುತ್ತೆ. ಒಂದೊಂದು ಸೇವೆಗೆ ತಲಾ 3,000 ಅಂದರೂ ಪ್ರತಿದಿನ ಎಷ್ಟು ಲಕ್ಷ ಆದಾಯ ಬರುತ್ತೆ ನೀವೇ ಯೋಚಿಸಿ ಸ್ನೇಹಿತರೆ. ಅದಲ್ಲದೆ ಬೆಳ್ಳಿ ರಥಕ್ಕೆ 2,001, ಹುಲಿ ವಾಹನ ಸೇವೆ, ಹೀಗೆ ಹೇಳ್ತಾ ಹೋದರೆ ಎಲ್ಲ ಸೇವೆಗಳಿಂದ ಮತ್ತು ಪೂಜಾ ಸೇವೆಗಳಿಂದ ಬರೋ ಹಣ ಹೇಗೆ ಎಷ್ಟಾಗಬಹುದು ಅಂತ ಒಮ್ಮೆ ಊಹಿಸ್ಕೊಳ್ಳಿ ಸ್ನೇಹಿತರೆ. ಈ ದುಡ್ಡಿಂದ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ಬೋದು ಮತ್ತು ಏನು ಮಾಡ್ಬೋದು ಅಂತ ನೀವೇ ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿ. ಆದರೆ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಭಕ್ತಾದಿಗಳಿಗೆ ನೀಡ್ತಿರೋ ಸವಲತ್ತು ಹೇಗಿದೆ, ಅಲ್ಲಿ ಹೋಗಿ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ಮಾತಾಡೋದಾದರೆ, ಈ ದೇವಸ್ಥಾನವನ್ನು ಸರ್ಕಾರಕ್ಕೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತಾನೆ ಹೇಳಬಹುದು. ಅಲ್ಲಿನ ಪೂಜೆ ಮತ್ತು ಕೆಲವು ಸೇವೆಗಳ ದರಗಳಂತೂ ಸಿಕ್ಕಾಪಟ್ಟೆ ಆದಾಯ ಸರ್ಕಾರಕ್ಕೆ ತಂದುಕೊಟ್ಟಿವೆ. ಆದರೂ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗುವಂಥ ಯಾವುದೇ ಕೆಲಸಗಳು ನಮಗೆ ಕಾಣೋದಿಲ್ಲ. ಮತ್ತು ಸರ್ಕಾರಿ ದೇವಸ್ಥಾನಗಳಲ್ಲಿ ನಡೆಯೋ ಅನ್ನದಾಸೋಹಕ್ಕೆ ನಮ್ಮ ಭಕ್ತಾದಿಗಳೇ ಅಕ್ಕಿ, ಬೇಳೆ, ಬೆಲ್ಲ, ತರಕಾರಿ ಮತ್ತು ಇನ್ನು 80% ಜಾಸ್ತಿನೇ ದಾನ ಕೊಡ್ತಾರೆ. ಇದನ್ನೆಲ್ಲ ನೋಡಿದರೆ ಇಷ್ಟೆಲ್ಲ ಆದಾಯವನ್ನು ಸರ್ಕಾರಕ್ಕೆ ತಂದುಕೊಡುವ ಭಕ್ತಾದಿಗಳಿಗೆ ಇವರು ಕೊಡೋದಾದರೂ ಏನು? ಜನಗಳಿಂದ ಹಂಡೆಯಲ್ಲಿ ಮುಗಿದುಕೊಂಡು ಜನಗಳಿಗೆ ಚಮಚದಲ್ಲಿ ವಾಪಸ್ ಕೊಡೋದೇ ಇವರ ಸಾಧನೆ.
ಒಂದೇ ಮಾತಲ್ಲಿ ಹೇಳೋದಾದರೆ ಈ ರಿಜಿಸ್ಟರ್ ಆಫೀಸು, ಪೋಸ್ಟ್ ಆಫೀಸು ಇವನ್ನೆಲ್ಲ ನಾವು ಹೇಗೆ ಸರ್ಕಾರಿ ಕಚೇರಿಗಳು ಅಂತ ಹೇಳ್ತೀವೋ ಹಾಗೇನೆ ಈ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ಎಲ್ಲ ದೇವಸ್ಥಾನಗಳನ್ನು ಸರ್ಕಾರಿ ದೇವಸ್ಥಾನಗಳು ಅಂದ್ರೂ ಯಾವ ದೇವರುಗಳು ಕೂಡ ಬೇಜಾರಾಗಲ್ಲ ಅನ್ನೋದು ನನ್ನ ನಂಬಿಕೆ. ಇಲ್ಲಿ ಸರ್ಕಾರ ಅಂದರೆ ಕೇವಲ ಈಗಿನ ಸರ್ಕಾರ ಮಾತ್ರ ಅನ್ಕೋಬೇಡಿ ಸ್ನೇಹಿತರೆ. ಇಲ್ಲಿಯವರೆಗೆ ಈ ನಾಡನ್ನು ಆಳಿರೋ ಎಲ್ಲ ಪಕ್ಷಗಳ ಸರ್ಕಾರಗಳಿಗೂ ಸೇರಿ ಇಷ್ಟೆಲ್ಲ ಹೇಳ್ತಿದ್ದೀನಿ. ಹಿಂದುತ್ವ, ಸನಾತನ ಅಂತ ಬೊಬ್ಬೆ ಹೊಡ್ಕೊಳ್ಳೋ ಪಕ್ಷದ ಸರ್ಕಾರವೇ ಆಗಲಿ, ಇನ್ನು ಜಾತ್ಯತೀತತೆ ಅನ್ನೋ ಬೋರ್ಡನ್ನು ಎದೆ ಮೇಲೆ ಅಂಟಿಸ್ಕೊಂಡು ಓಡಾಡೋ ಪಕ್ಷಗಳ ಸರ್ಕಾರಗಳೇ ಆಗಲಿ, ಬರೋ ಆದಾಯವನ್ನು ನೋಡ್ತಾರೆ ವಿನಃ ದೇವಸ್ಥಾನಗಳ ಅಭಿವೃದ್ಧಿಯನ್ನು ಅಥವಾ ಸನಾತನ ಹಿಂದೂ ಭಕ್ತರಿಗೆ ಉತ್ತಮ ವ್ಯವಸ್ಥೆಗಳನ್ನು ಒದಗಿಸುವುದರ ಕಡೆಯಾಗಿ ಗಮನ ಕೊಡೋದಿಲ್ಲ. ಇಷ್ಟೆಲ್ಲ ಆದಾಯ ಬರ್ತಿದ್ರೂ ಈ ಸರ್ಕಾರಗಳು ಪಾಳು ಬಿದ್ದ ಅಥವಾ ಶಿಥಿಲಾವಸ್ಥೆಯಲ್ಲಿರುವ ಎಷ್ಟು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ನೇಹಿತರೆ. 3 ಮತ್ತೊಂದು ಅಷ್ಟೇ. ನಾನು ಇದನ್ನೆಲ್ಲ ಯಾರ ವಿರುದ್ಧವೇ ಆಗಲಿ ಅಥವಾ ಯಾವುದೇ ಪಕ್ಷಗಳ ಸರ್ಕಾರಗಳ ವಿರುದ್ಧವೇ ಆಗಲಿ ಹೇಳೋಕೆ ಹೋಗ್ತಿಲ್ಲ ಸ್ನೇಹಿತರೆ. ಧರ್ಮಸ್ಥಳವನ್ನು ಹಿಂದೂಗಳ ಸುಪರ್ದಿಯಲ್ಲೇ ಇರಬೇಕು, ಅವರ ಕೈಯಲ್ಲೇ ದೇವಸ್ಥಾನ ಬರಬೇಕು ಅಂತ ಬೊಬ್ಬೆ ಹೊಡೆಯೋ ಕೆಲವರ ಹೇಳಿಕೆಗಳಿಗೆ ಉತ್ತರವಾಗಿ ಹೇಳ್ತಿದ್ದೀನಿ ಅಷ್ಟೇ. ಯಾಕೆ ಅಂದರೆ ನಾ ಹೇಳಿದ ಕೂಡಲೇ ಯಾವುದೇ ಸರ್ಕಾರಗಳೇ ಆಗಲಿ, ಹಿಂದೂ ಪರ ಪಕ್ಷಗಳೇ ಆಗಲಿ, ರಾಜಕಾರಣಿಗಳೇ ಆಗಲಿ ಇದನ್ನು ಸರಿ ಮಾಡೋ ಒಂದು ಪ್ರಯತ್ನವನ್ನು ಕೂಡ ಮಾಡೋಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಇನ್ನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತಾಡೋದಾದರೆ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ನಡೆಯುವ ಎಲ್ಲ ಪೂಜಾ ವಿಧಿವಿಧಾನಗಳು ಸರಿಯಾಗೇ ನಡೀತಿವೆ. ಅಲ್ಲಿನ ವ್ಯವಸ್ಥೆಗಳೇ ಆಗಲಿ, ರೂಮುಗಳ ವ್ಯವಸ್ಥೆಗಳೇ ಆಗಲಿ, ರೂಮುಗಳ ರೇಟುಗಳೇ ಆಗಲಿ, ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ನಡೆಯುವ ಅನ್ನದಾಸೋಹವೇ ಆಗಲಿ, ಎಲ್ಲವೂ ಸರ್ಕಾರಿ ದೇವಸ್ಥಾನಗಳಲ್ಲಿ ಇರುವುದಕ್ಕಿಂತ 10 ಪಟ್ಟು ಉತ್ತಮವಾಗಿಯೇ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಧರ್ಮಸ್ಥಳ ಕ್ಷೇತ್ರದ ರಸ್ತೆಗಳಿನ ಸ್ವಚ್ಛತೆ, ನೇತ್ರಾವತಿ ಸ್ನಾನಘಟ್ಟದಲ್ಲಿನ ಸ್ವಚ್ಛತೆ, ಶೌಚಾಲಯಗಳ ವ್ಯವಸ್ಥೆ ಜೊತೆಗೆ ಇಡೀ ಕ್ಷೇತ್ರದಲ್ಲಿ ಎಲ್ಲಿಯೂ ಭಿಕ್ಷಾಟನೆ ಇಲ್ಲದಂತೆ ನೋಡಿಕೊಳ್ಳುತ್ತಿರುವುದೇ ಈ ಕ್ಷೇತ್ರದ ವಿಶೇಷತೆ ಅಂತ ಅನ್ಬೋದು. ಈಗ ಕೆಲವರು ಹೇಳ್ತಾ ಇದ್ದಾರೆ, ಜೈನರು ಅನ್ಯ ಧರ್ಮದವರು, ಅವರು ನಮ್ಮ ದೇವಸ್ಥಾನವನ್ನ ನಡೆಸಬಾರದು ಅಂತ. ಯಾರು ಆ ರೀತಿ ಹೇಳ್ತಾ ಇದ್ರು ಅವರಿಗೆಲ್ಲ ನಾನು ಹೇಳೋದು ಒಂದೇ ಮಾತು. ಜೈನ ಧರ್ಮ ಈ ಭಾರತ ಮಣ್ಣಿನಲ್ಲೇ ಹುಟ್ಟಿರೋದು. ಅವರು ಈ ನೆಲದವರೇ. ಒಂದು ದೊಡ್ಡ ಆಲದ ಮರದ ಮೇಲೆ, ಒಂದು ಕೊಂಬೆ ಮೇಲೆ ಹುಟ್ಟಿರೋ ಇನ್ನೊಂದು ಮರ ಅದು. ಯಾವತ್ತಿದ್ರೂ ಅವರು ಬೇರೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಸಾವಿರಾರು ವರ್ಷದಿಂದ ಅವರೆಲ್ಲ ಮಹೇಂದ್ರ, ಸುರೇಂದ್ರ, ಮಹೇಶ, ಸುರೇಶರಾಗೇ ಉಳ್ಕೊಂಡಿದ್ದಾರೆ. ಅದು ಬಿಟ್ಟು ಅದು ಆಮಿಷಕ್ಕೆ ಒಳಗಾಗೋ, ಇನ್ನೊಂದಕ್ಕೂ ಒಳಗಾಗೋ ಅವರು ಧರ್ಮವನ್ನೇ ಆಗಲಿ ಅವರ ಹೆಸರುಗಳನ್ನೇ ಆಗಲಿ ಬದಲಾಯಿಸ್ಕೊಂಡಿಲ್ಲ. ಯಾರು ಇವಾಗ ಸುಮ್ಮನೆ ಏನೋ ಒಂದು ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡ್ತಾ ಇದ್ದಾರೋ ಅವರಿಗೆ ನಾನು ಹೇಳೋದೊಂದೇ, ಈ ಸರ್ಕಾರಿ ಮುಜರಾಯಿ ಇಲಾಖೆ ಹಿಡಿತದಲ್ಲಿರೋ ಸುಮಾರು 35,000 ದೇವಾಲಯಗಳಲ್ಲಿ ಆಗ್ತಿರೋ ಅವ್ಯವಸ್ಥೆ ಬಗ್ಗೆ ನೀವು ಮಾತಾಡಿ. VIP ವ್ಯವಸ್ಥೆಯಿಂದ ಜನಸಾಮಾನ್ಯರಿಗೆ ಅಥವಾ ಭಕ್ತಾದಿಗಳಿಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ಮಾತಾಡಿ. ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದರ ಬಗ್ಗೆ ಮಾತಾಡಿ. ರಸ್ತೆಗಳ ಬಗ್ಗೆ ಮಾತಾಡಿ. ಅಲ್ಲಿ ಬರ್ತಿರೋ ಆದಾಯವನ್ನು ನ್ಯಾಯಯುತವಾಗಿ ದೇವಾಲಯಗಳ ಅಭಿವೃದ್ಧಿಗೆ ಬಳಸಿಕೊಳ್ತಿಲ್ವಾ ಅನ್ನೋದನ್ನು ನೋಡಿ ಮಾತಾಡಿ. ನಮ್ಮ ದೇವಾಲಯಗಳಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಅನ್ನೋ ಭಿಕ್ಷೆ ಬೇಕಾಗಿಲ್ಲ ಸ್ನೇಹಿತರೆ. ಅವು ಅದಕ್ಕೆ ಏನು ಬೇಕೋ, ಅಭಿವೃದ್ಧಿಗೆ ಏನು ಬೇಕೋ ಆ ದುಡ್ಡನ್ನು ಅವೇ ದುಡ್ದು ಸರ್ಕಾರಕ್ಕೇ ವಾಪಸ್ ಕೊಡ್ತಾ ಇದ್ದಾವೆ. ಇನ್ನು ಕೆಲವರಿಗೆ ನಾನು ಹೇಳೋದೊಂದೇ ಸ್ನೇಹಿತರೆ, ಸಮುದ್ರದಲ್ಲಿ ಮೀನು ಹಿಡಿಯೋ ಕೆಲಸ ಮಾಡಿ ಅಷ್ಟೇ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಿ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ.